ಜಿಲ್ಲೆಗೊಂದರಂತೆ ತಲೆ ಎತ್ತುತ್ತಿರುವ ವಿಶ್ವವಿದ್ಯಾಲಯಗಳು ನಿಜವಾದ ಈ ಜ್ಞಾನನಿಧಿಯ ಸಂಶೋಧನೆಗೆ ಗಮನಹರಿಸಬೇಕಾಗಿದೆ. ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವು ತಾತ್ಕಾಲಿಕವಾಗಿ ದೊರೆತದ್ದಾಗಿದೆ. ಕೇಂದ್ರ ಸರ್ಕಾರದಿಂದ ಅಗತ್ಯ ಆರ್ಥಿಕ ನೆರವು ಕೂಡ ದೊರೆಯುತ್ತದೆ. ಈಗ ದೊರೆತಿರುವ ನೆರವಿನ ಸೂಕ್ತ ಬಳಕೆಯೂ ಈಗ ಆಗಿಲ್ಲ ಎಂಬುದು ಬೇರೆ ವಿಚಾರ. ಈಗಲಾದರೂ ಸಿರಿಬೋಲೆದ ಸಂಶೋಧನೆಗೆ ಸೂಕ್ತ ಗಮನ ನೀಡಬೇಕಾದುದು ಸಮಂಜಸ. ಪ್ರಭಾವಿ ಲೇಖಕರು, ಪ್ರಶಸ್ತಿ ವಿಜೇತರ ಕೃತಿಗಳು ಎಂಬ ಹೆಗ್ಗಳಿಕೆಯಿಂದ ನೂರಾರು ಪುಸ್ತಕದ ಸಾವಿರಾರು ಪ್ರತಿಗಳನ್ನು ಮುದ್ರಿಸಿ ಸಾರ್ವಜನಿಕ ಗ್ರಂಥಾಲಯದಲ್ಲಿ ತುಂಬಿರಿಸುವುದು ನಮ್ಮ ಸಂಪ್ರದಾಯವಾಗಿದೆ. ಇವುಗಳೊಂದಿಗೆ ಭೂವಲಯದ ಪ್ರತಿಗಳು ಅಲ್ಲಿ ದೊರೆಯುವಂತಾದರೆ ಅದೇನೂ ಅಪರಾಧವಲ್ಲ. ವಿಶ್ವವಿದ್ಯಾಲಯದವರಿಗೆ ಈ ಗ್ರಂಥದ ವಿಚಾರದಲ್ಲಿ ಆಸಕ್ತಿ ಇಲ್ಲ. ಕಳೆದ 60 ವರ್ಷಗಳಿಂದ ಈ ಕೃತಿಯು ಅಜ್ಞಾತವಾಗಿರುವುದೇ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಆಸಕ್ತಿ ಇದ್ದು ಶ್ರಮವಹಿಸಿ ದುಡಿಯುವವರಿಗೆ ವಿಶ್ವವಿದ್ಯಾಲಯದ ಪದವಿ ಇಲ್ಲದೆ ಮಾನ್ಯತೆ ಇಲ್ಲ. ಹಾಗಿದ್ದಲ್ಲಿ ಕನ್ನಡದಲ್ಲಿರುವ ಈ ಅಮೂಲ್ಯವಾದ ಜ್ಞಾನ ಭಂಡಾರಕ್ಕೆ ಸಮರ್ಪಕವಾದ ಬೆಲೆಯೇ ಇಲ್ಲವಾಗಬೇಕೇ ಎಂಬುದು ಯಕ್ಷಪ್ರಶ್ನೆಯಾಗಿದೆ. ಇಂದಿನ ಕಂಪ್ಯೂಟರ್ ಯುಗದಲ್ಲಿ ಮೇಧಾವಿಗಳಾದ ಯುವಜನತೆಯು ಈ ಅಚ್ಚರಿಯ ಗ್ರಂಥದ ಸುಲಭವಾದ ಸಂಶೋಧನೆಯತ್ತ ಸೂಕ್ತ ಗಮನಹರಿಸಬೇಕಾದುದು ಅತ್ಯಗತ್ಯ. ಗ್ರಂಥದ ಸೂಕ್ತ ಪರಿಚಯವಿಲ್ಲದೆ ಅವರಾದರೂ ಏನು ಮಾಡಿಯಾರು? ಕಳೆದ 50 ವರ್ಷಗಳಿಂದಲೂ ಅಜ್ಞಾತವಾಗಿರುವ ಈ ಗ್ರಂಥದ ಪರಿಚಯವೇ ಇಲ್ಲದ ಹಲವು ಅಧ್ಯಾಪಕ ವೃಂದದವರು ತಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಈ ಗ್ರಂಥದ ಪರಿಚಯ ಮಾಡಿಸಿಕೊಡುವ ಕಾರ್ಯಕ್ರಮ ಏರ್ಪಡಿಸಲು ಹಿಂಜರಿಯುತ್ತಾರೆ. ತಮಗೆ ಅರಿವಿಲ್ಲದ ವಿಚಾರಗಳು ತಮ್ಮ ವಿದ್ಯಾರ್ಥಿಗಳಿಗೇಕೆ ಎಂಬುದು ಇವರ ನಿರ್ಧಾರವಾಗಿರಬಹುದು. ಅವರಿಗೆ ಅರಿವಿರದ ವಿಚಾರಗಳನ್ನು ಕುರಿತು ಅವರ ವಿದ್ಯಾರ್ಥಿಗಳು ಅವರನ್ನು ಪ್ರಶ್ನಿಸಿದರೆ ಅವರು ಸಮರ್ಪಕವಾಗಿ ಉತ್ತರ ನೀಡುವುದಕ್ಕಾದರೂ ಹೇಗೆ ಸಾಧ್ಯವಾದೀತು? ಆದರೆ ಇರುವ ಸತ್ಯ ಸಂಗತಿಯನ್ನು ಎಷ್ಟು ದಿನಗಳ ಕಾಲ ಮುಚ್ಚರಿಸಲಾದೀತು? ಸ್ವಲ್ಪ ಶ್ರಮವಾದರೂ ಕಾಲೇಜಿನ ಅಧ್ಯಾಪಕರು ಈ ಅಚ್ಚರಿಯ ಗ್ರಂಥದೆಡೆಗೆ ಗಮನಹರಿಸಿ ಕನ್ನಡದ ನಿಜವಾದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿದಲ್ಲಿ ಅವರ ಜೀವನಕ್ಕೆ ಸೂಕ್ತ ಬೆಳಕು ನೀಡಿದಂತಾಗುವುದು ನಿಶ್ಚಯ. ಈಗಲಾದರೂ ಸಂಬಂಧಿಸಿದವರು ಇತ್ತ ಗಮನಹರಿಸುವಂತಾಗಲೆಂದು ಆಶಿಸುತ್ತೇನೆ. ನಿಜವಾದ ಕನ್ನಡಾಭಿಮಾನಿಗಳು ಯಾರಾದರೂ ಇದ್ದರೆ ಸರ್ಕಾರದ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ನಾಡು ನುಡಿಯ ವಿಚಾರವಾಗಿ ಋಣ ತೀರಿಸಬೇಕೆಂಬ ಪ್ರಾಮಾಣಿಕತೆ ಇದ್ದರೆ ಈ ಗ್ರಂಥದ ಸಂಶೋಧನೆಯ ಹೆಸರಿನಲ್ಲಿ ಕೆಲವರು ನಡೆಸುವ ಅನುಚಿತ ಪ್ರಯತ್ನಗಳಿಗೆ ನೆರವಾಗಬಾರದು. ಈ ಗ್ರಂಥ ಸಂಶೋಧನೆಗೆ ಸಂಬಂಧಿಸಿದ ಒಳ ಹೊರಗುಗಳೆಲ್ಲವನ್ನೂ ಕುರಿತು ಸರಳ ಪರಿಚಯ ಕೃತಿಗಳಲ್ಲಿ ವಿವರಿಸಲಾಗಿದೆ. ಸರ್ಕಾರದ ಅಧಿಕಾರಿಗಳು ಈ ವಿಚಾರದಲ್ಲಿ ಎಚ್ಚರ ವಹಿಸಬೇಕು. ಇಂದಿನ ದಿನಗಳಲ್ಲಿ ಸಾಹಿತ್ಯದ ಅಧ್ಯಯನವೆಂಬುದು ಯಾರಿಗೂ ಬೇಡದ ವಿಚಾರವಾಗಿದೆ. ಸಿರಿಭೂವಲಯವು ಈಗಾಗಲೇ ಕಬ್ಬಿಣದ ಕಡಲೆ ಎಂಬ ಹಣೆಪಟ್ಟಿಯನ್ನು ಹೊಂದಿರುವ ಕಾರಣದಿಂದ ಜನಸಾಮಾನ್ಯರಿಗೆ ಇದು ಸುಲಭವಾಗಿ ಅರ್ಥವಾಗುವುದಿಲ್ಲ. ವಿಶ್ವವಿದ್ಯಾಲಯದವರಿಗೆ ಇದರ ಗಾಂಧಗಾಳಿಯೂ ತಿಳಿಯದು. ಹೀಗಿರುವಲ್ಲಿ ಈ ಜಗತ್ತಿನ ಅಚ್ಚರಿಯ ಕಾವ್ಯವು ಮುಂದಿನ ತಲೆಮಾರಿಗೆ ಉಳಿಯುವುದೇ ದಾರಿ ಯಾವುದು? ಈ ಕಾರಣದಿಂದಾಗಿ ಈಗ ಸಿದ್ಧವಾಗಿರುವ ಸರಳ ಸಾಹಿತ್ಯವನ್ನು ಶಾಲಾ ಮಕ್ಕಳಿಗಾದರೂ ಕಂಠಪಾಠದ ಸ್ಪರ್ಧೆಯ ರೂಪದಲ್ಲಿ ಕಲಿಸುವ ಕಾರ್ಯ ನಡೆಯಬೇಕಿದೆ. ವ್ಯಕ್ತಿ ಜೀವನದ ವಿಕಸನಕ್ಕೆ ಹೆಚ್ಚಿನ ನೆರವು ನೀಡಲಾರದ ದೂರದರ್ಶನದ ದಾಸಾನುದಾಸರಾಗಿರುವ ಇಂದಿನ ಮಕ್ಕಳ ಪೋಷಕರು ಈ ಮಹತ್ತರವಾದ ಜ್ಞಾನನಿಧಿಯನ್ನು ತಮ್ಮ ಮಕ್ಕಳಿಗೆ ಪರಿಚಯಿಸುವ ಮನಸ್ಸು ಮಾಡಬೇಕಿದೆ. ಚಿಕ್ಕ ಮಕ್ಕಳು ಕಂಠಪಾಠ ಮಾಡಬಹುದಾದ ಸರಳ ರೂಪದಲ್ಲಿ ಕಾವ್ಯವು ಸಿದ್ಧವಾಗಿದೆ. ಕನ್ನಡ ಭಾಷೆಯ ವಿಚಾರದಲ್ಲಿ ನಿಜವಾದ ಅಭಿಮಾನ ಹೊಂದಿದ ಉದ್ಯಮಿಗಳು ದೂರದರ್ಶನದ ಮೂಲಕವೂ ಮಕ್ಕಳಿಗೆ ಈ ಮಹತ್ತರವಾದ ಜ್ಞಾನನಿಧಿಯ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಿ ಈ ಅಮೂಲ್ಯವಾದ ಜಗತ್ತಿನ ಸಾಹಿತ್ಯದ ವ್ಯಾಪಕ ಪರಿಚಯಕ್ಕೆ ನೆರವಾಗಬಹುದಾಗಿದೆ. ಇಲ್ಲವಾದಲ್ಲಿ ಈ ಅಮೂಲ್ಯವಾದ ಸಾಹಿತ್ಯ ರತ್ನವು ಖಾಸಗಿಯವರ ಕೈ ಸೇರಿ ಜನಸಾಮಾನ್ಯರ ಪಾಲಿಗೆ ಇದು ಗಗನಕುಸುಮವಾಗುವುದು ಖಚಿತ. ಅಥವಾ ಮುಂದಿನ ಶತಮಾನದವರೆಗೂ ಇದು ಯಾರಿಗೂ ಅರ್ಥವಾಗದ ಕಬ್ಬಿಣದ ಕಡಲೆಯಾಗಿಯೇ ಮುಂದುವರಿಯುವುದು ಅನಿವಾರ್ಯ. ಇದು ಹೇಗಾಗಬೇಕು, ಏನಾಗಬೇಕು ಎಂಬುದನ್ನು ವಿವೇಕಿಗಳಾದ ನೀವೇ ನಿರ್ಧರಿಸಬೇಕೆಂದು ಈ ಮೂಲಕ ನನ್ನ ಕಳಕಳೆಯ ಮನವಿ. ಸರ್ವಜ್ಞ ಸ್ವರೂಪಿಯಾದ ಕುಮುದೆಂದು ಮನಿಯು ಸಕಲರಿಗೂ ಸದ್ಬುದ್ಧಿಯನ್ನು ಕರುಣಿಸಲಿ. ಸಿರಿಭೂವಲಯದಲ್ಲಿ ಕಾಣಬರುವ ಮುದ್ರಣ ದೋಷ ಕುರಿತು ಒಂದು ಮಾತು. ಸಿರಿಭೂವಲಯದ ಮೂಲ ಅಂಕಚಕ್ರಗಳು ಅಂದಿನ ದಿನಗಳಲ್ಲೇ ಜೀರ್ಣಾವಸ್ಥೆಗೆ ತಲುಪಿದ್ದವೆಂಬುದು ನಿಶ್ಚಿತ. ಗ್ರಂಥದ ಮೂಲ ಪ್ರತಿಯ ವಾರಸುದಾರರಾಗಿದ್ದ ಯಲ್ಲಪ್ಪ ಶಾಸ್ತ್ರಿಯವರು ಅವುಗಳನ್ನು ಎಚ್ಚರಿಕೆಯಿಂದ ಒಂದೊಂದಾಗಿ ಬಿಡಿಸಿ ಬೇರೆ ಕಾಗದದಲ್ಲಿ ನಕಲು ಮಾಡಿಕೊಂಡು ಅಕ್ಷರಚಕ್ರ ನಿರ್ಮಾಣಕ್ಕಾಗಿ ಅದರ ಪ್ರತಿಯನ್ನು ಶ್ರೀಕಂಠಯ್ಯನವರಿಗೆ ನೀಡುತ್ತಿದ್ದರಂತೆ. ಈ ರೀತಿಯಲ್ಲಿ ನಕಲು ಮಾಡುವಾಗ ಎಷ್ಟೇ ಎಚ್ಚರಿಕೆಯಿಂದಿದ್ದರೂ ತಪ್ಪುಗಳಾಗುವುದು ಸಹಜ ಸಂಗತಿ. ಇವುಗಳನ್ನು ಮುಂದಕ್ಕೆ ಅನಂತ ಸುಬ್ಬರಾಯರು ಟೈಪ್ ರೈಟರ್ನಲ್ಲಿ ಟೈಪ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿಯೂ ಕೂಡ ಕೆಲವೊಂದು ತಪ್ಪುಗಳಾಗುವುದು ಅಸಂಭವವೇನಲ್ಲ. ಈ ಕಾರಣದಿಂದಾಗಿ ದೆಹಲಿಯಲ್ಲಿ ಸಂರಕ್ಷಿತವಾಗಿದೆ ಎಂದು ಹೇಳಲಾಗುವ ಸಿರಿಭೂವಲಯದ ಅಂಕಚಕ್ರಗಳಿಗೂ 1953ರಲ್ಲಿ ಮುದ್ರಣವಾಗಿರುವ ಅಕ್ಷರ ಭೂವಲಯದ ಪ್ರತಿಗೂ ಹಲವಾರು ವ್ಯತ್ಯಾಸಗಳು ಕಾಣಬರುತ್ತವೆ.
ಇದರೊಂದಿಗೆ ಪುಸ್ತಕ ಶಕ್ತಿ ಪ್ರಕಾಶನದ ಸಂಪಾದಕ ಮಂಡಳಿಯ ವಿದ್ವಾಂಸರು 1953ರ ಅಕ್ಷರ ಭೂವಲಯದ ಮುದ್ರಣ ದೋಷಗಳ ನಿವಾರಣೆಗಾಗಿ ಮೂಲ ಅಂಕಚಕ್ರಗಳನ್ನೇ ಪರಿಷ್ಕರಿಸಿದ್ದಾರೆ. ಆದರೂ ಇವರು ಸೂಚಿಸಿರುವ ಪರಿಷ್ಕೃತ ಅಂಕಚಕ್ರ, ಅಕ್ಷರಚಕ್ರ ಹಾಗೂ ಮುದ್ರಿತ ಸಾಹಿತ್ಯದಲ್ಲಿ ಹೊಂದಾಣಿಕೆ ಇರುವುದಿಲ್ಲ. ಈ ಕಾರಣದಿಂದಾಗಿ ಸಿರಿಭೂವಲಯದ ಅಧಿಕೃತ ಪ್ರತಿ ಯಾವುದು ಎಂಬ ಸಂದೇಹ ಎದುರಾಗುತ್ತದೆ. ನನ್ನ ಅನಿಸಿಕೆಯಂತೆ 1953ರಲ್ಲಿ ಮುದ್ರಣವಾಗಿರುವ ಅಕ್ಷರ ಲಿಪಿಯ ಸಿರಿಭೂವಲಯವು ತಾಳೆಯೋಲೆಯ ಅಕ್ಷರ ಭೂವಲಯದ ಆಧಾರದಲ್ಲಿ ಸಿದ್ಧವಾಗಿದೆ. ಅಲ್ಲಿನ ಮುದ್ರಣದಲ್ಲಿ ಸಂಪಾದಕರ ಹಾಗೂ ಮುದ್ರಕರ ಪ್ರಾಮಾಣಿಕ ಶ್ರದ್ಧೆ ಹಾಗೂ ಅಪಾರ ಶ್ರಮದಿಂದಾಗಿ ಮುದ್ರಣ ದೋಷಗಳನ್ನು ಸಾಧ್ಯವಿರುವ ಮಟ್ಟಿಗೂ ನಿಯಂತ್ರಿಸಲಾಗಿದೆ. ಆದರೂ ಅಲ್ಲಿ ಒಂದು ಪುಟದಷ್ಟು ಮುದ್ರಣ ದೋಷಗಳ ತಿದ್ದುಪಡಿ ನೀಡಲಾಗಿದೆ. 1953ರ ಮುದ್ರಿತ ಪ್ರತಿಯಲ್ಲಿ ಮುದ್ರಣ ದೋಷಗಳ ಗುರುತಿಸುವುದು ಬಹಳ ಕಠಿಣ ಕಾರ್ಯ. ನಮಗೆ ಚಿರಪರಿಚಿತವಾದ ಪದಗಳಲ್ಲಿ ಮೇಲುನೋಟಕ್ಕೆ ಕಾಣಬರುವ ಅಕ್ಷರ ದೋಷಗಳನ್ನು ದೋಷ ಎಂದು ಪರಿಗಣಿಸಲಾಗುವುದಿಲ್ಲ. ಕಾರಣ 718 ಭಾಷೆಗಳ ಸಾಹಿತ್ಯವನ್ನು ಸೂತ್ರಬದ್ಧವಾಗಿ ಒಂದೆಡೆ ಕಟ್ಟಿರಿಸಬೇಕಾಗಿದೆ. ಈ ಕಾರಣದಿಂದಾಗಿ ಹಲವೆಡೆ ಅಲ್ಪಪ್ರಾಣ, ಮಹಾಪ್ರಾಣಗಳ ಬದಲಾವಣೆ, ಸ್ವರವ್ಯಂಜನಗಳ ಬದಲಾವಣೆ ಇತ್ಯಾದಿ ಇಂದು ಪ್ರಚಲಿತವಿರುವ ವ್ಯಾಕರಣಕ್ಕೆ ಅತೀತವಾದ ಪ್ರಯೋಗಗಳು ಕಾಣಬರುವುದು ಸಹಜ. ಇವುಗಳನ್ನು ದೋಷವೆಂದು ಪರಿಗಣಿಸಲಾಗದು. ಬೇರೆ ಭಾಷೆಯ ಸಾಹಿತ್ಯ ನಿರೂಪಣೆಗೆ ಅನಿವಾರ್ಯವಾದ ಅಕ್ಷರಗಳನ್ನು ಸರಿಹೊಂದಿಸಿಕೊಳ್ಳುವಲ್ಲಿ ಕನ್ನಡರಿಗೆ ಪರಿಚಿತವಾದ ಕನ್ನಡ ಪದಗಳಲ್ಲಿ ಕೆಲವು ಬದಲಾವಣೆ ಮಾಡಿಕೊಳ್ಳುವುದು ಕವಿಗೆ ಅನಿವಾರ್ಯವಾಗಿದೆ. ಉದಾಹರಣೆಗೆ ಭೂವಲಯ ಎಂಬ ಪದವು ಭೂವಲಯ ಎಂದಾಗಿರುತ್ತದೆ. ಡಾಕ್ಟರ್ ವೆಂಕಟಾಚಲ ಶಾಸ್ತ್ರಿಯವರು ಗುರುತಿಸಿರುವಂತೆ ವ್ಯಂಜನಾಂತ ಶಬ್ದಗಳು ಸ್ವರಾಂತಗಳಾಗಿವೆ. ರಳಕುಳಗಳ ನಡುವೆ ವ್ಯತ್ಯಾಸ ಮಾಡದೆ ಪ್ರಾಸಸ್ಥಾನದಲ್ಲಿಯೂ ಅನ್ಯತ್ರವೂ ಬಳಸಿದೆ. ಪಕಾರಘಟಿತ ಶಬ್ದಗಳು ಹಕಾರಘಟಿತಗಳಾಗಿ ಕಂಡುಬರುತ್ತವೆ. ಪ್ರಾಸಾಕ್ಷರಗಳ ಬಳಕೆಯಲ್ಲಿ ಶೈಥಿಲ್ಯ ಉಂಟು ಇತ್ಯಾದಿ. ಒಟ್ಟಿನಲ್ಲಿ ಅನನ್ಯ ಕನ್ನಡಾಭಿಮಾನಿಯಾಗಿದ್ದ ಕುಮುದೇಂದುವು ತನ್ನ ಕಾಲದಲ್ಲಿ ಪ್ರಚಲಿತವಿದ್ದ ಜಗತ್ತಿನ ಸಕಲ ಸಾಹಿತ್ಯವನ್ನು ಕನ್ನಡ ಲಿಪಿಯಲ್ಲಿ ಕಟ್ಟಿರಿಸುವ ಸಾಹಸ ಕಾರ್ಯದಲ್ಲಿ ಕನ್ನಡ ಪದಗಳ ಕಾಗುಣಿತದಲ್ಲಿ ಕೆಲವೊಮ್ಮೆ ನಿಯಮಗಳನ್ನು ಮೀರಿ ಪದನಿರೂಪಣೆಗೆ ಅಗತ್ಯವಾದ ಸಮೀಪದ ಅಕ್ಷರಗಳನ್ನೇ ಬಳಸುವ ಮೂಲಕ ಕನ್ನಡ ಸಾಹಿತ್ಯವನ್ನು ನಿರೂಪಿಸಿರುವುದು ಉಂಟು. ಇದನ್ನು ದೋಷವೆಂದು ಪರಿಗಣಿಸಲಾಗದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ವಿವರಗಳನ್ನು ಸಿರಿಭೂವಲಯ ಸಾರದಲ್ಲಿ ಸೂಚಿಸಿರುವುದನ್ನು ಓದುಗರು ಗಮನಿಸಬಹುದು. ಸಿರಿಭೂವಲಯದಲ್ಲಿ ಅಡಕವಾಗಿರುವ 718 ಭಾಷೆಗಳ ಪೈಕಿ ಕೆಲವು ಭಾಷೆಗಳು ಕರ್ಮಾಟ ಕನ್ನಡ, ಪ್ರಾಕೃತ, ಸಂಸ್ಕೃತ, ದ್ರಾವಿಡ, ತಮಿಳು, ಆಂಧ್ರ, ತೆಲುಗು, ಮರಾಠಿ, ಮಲಯಾಳಂ, ವೆಂಗಿಪಳು, ವಂಗ, ಬ್ರಾಹ್ಮಿ, ವಿಜಯಾರ್ಧ, ಪದ್ಮ, ವೈದರ್ಭ, ವೈಶಾಲಿ, ಸೌರಾಷ್ಟ್ರ, ಕರೋಷ್ಟ್ರಿ, ನಿರೋಷ್ಟ್ರ, ಅಪಭ್ರಂಶಿಕ, ಪೈಶಾಚಿಕ, ರಕ್ತಾಕ್ಷರ, ಅರಿಷ್ಟ, ಕುಸುಮಾಜಿ, ಸುಮನಾಜಿ, ಐಂದ್ರಧ್ವಜ, ಜಲಜ, ಮಹಾಪದ್ಮ, ಅರ್ಧಮಾಗಧಿ, ಆರಸ, ಪಾರಸ, ಸಾರಸ್ವತ, ಬಾರಸ, ಶೂರ, ಮಾಲವ, ಲಾಟ, ಗೌಡ, ಮಾಗಧಿ, ವಿಹಾರ, ಉತ್ಕಲ, ಕನ್ಯಾಕುಬ್ಜ, ವರಾಹ, ವೈಶ್ರಮಣ, ವೇದಾಂತ, ಸಂದರ್ಭ, ಚಿತ್ರಕರ, ಎಡಗಯ್ಯನಾಡಂಕ, ಹಂಸ, ಭೂತ, ಯಕ್ಷಿ, ರಾಕ್ಷಸಿ, ಊಹಿಯ, ಯವನಾನಿ, ತುರ್ಕಿ, ಸೈಂಧವ, ಮಾಲವಣೀಯ, ಕೀರಿಯ, ಲಾಡ, ಪಾರಶಿ, ಆಮಂತ್ರಿಕ, ಚಾಣಕ್ಯ ಮುಂತಾದವುಗಳು. ಸಿರಿಭೂವಲಯದಲ್ಲಿ ಸೂಚಿಸಿರುವ ಕೆಲವು ಅಂಕ ಭಾಷೆಗಳು ಬ್ರಾಹ್ಮಿ, ಯವನ, ಉಪರಿಕ, ವರಾಟಿಕ, ವಜೀರಸಾಪಿಕ, ಪ್ರಭಾರಾತ್ರಿಕ, ಉಚ್ಚತಾರಿಕ, ಪುಸ್ತಿಕ, ಭೋಗಯವತ್ತ, ವೇದನತಿಕ, ನಿನ್ನತಿಕ, ಗಣಿತ, ಗಾಂಧರ್ವ, ಆದರ್ಶ, ಮಾಹೇಶ್ವರಿ, ದಾಮ, ಬೋಧಿಲಿ, ಅಂಕ ಎಂಬುದಾಗಿ 18 ಅಂಕಲಿಪಿ ಹೆಸರುಗಳನ್ನು ಸೂಚಿಸಲಾಗಿದೆ. ಸಿರಿಭೂವಲಯದಲ್ಲಿ ಕಾವ್ಯಗಳನ್ನು ಕಟ್ಟಿರಿಸಲು ಬಳಸಿರುವ ಬಂಧಗಳು ಚಕ್ರಬಂಧ, ಶ್ರೇಣಿಬಂಧ, ಹಂಸಬಂಧ, ಪದ್ಮ, ಶುದ್ಧ, ನವಮಾಂಕ, ಸಾಗರ, ವರಪದ್ಮ, ಮಹಾಪದ್ಮ, ದ್ವೀಪ, ನಖ, ಪಲ್ಯ, ಅಂಬು, ಸರಸ, ಶಲಾಕ, ಅಂಕ, ಲೋಕ, ರೋಮಕೂಪ, ನಾಗ, ಕ್ರೌಂಚ, ಮಯೂರ, ಸೀಮಾತೀತ, ಕಾಮನಪದ್ಮ, ಜೋಡಿನಾಗರ ಇತ್ಯಾದಿ ಸುಮಾರು 40 ಬಂಧಗಳ ಹೆಸರುಗಳು ಸೂಚಿತವಾಗಿವೆ. ಒಂದೊಂದು ಬಂಧದಲ್ಲೂ ಬೇರೆ ಬೇರೆ ಭಾಷೆಯಲ್ಲಿ ಮೂಲ ಸಾಹಿತ್ಯವು ಸೃಷ್ಟಿಯಾಗುವುದೆಂದು ಹೇಳಲಾಗಿದೆ. ಈಗ ಶ್ರೇಣಿ ಅಥವಾ ಶ್ರೇಣಿ ಬಂಧದಲ್ಲಿ ಓದಿ ಕನ್ನಡ ಭಾಷೆಯಲ್ಲಿ ಸಾಹಿತ್ಯವನ್ನು ಪಡೆಯಲಾಗಿದೆ. ಈ ಕನ್ನಡ ಸಾಹಿತ್ಯದಲ್ಲಿ ಸ್ತಂಭಕಾವ್ಯ, ಅಶ್ವಗತಿ, ಸರ್ಪ ಹಾಗೂ ಜೋಡಿನಾಗರ ಬಂಧದಲ್ಲಿ ಬೇರೆ ಬೇರೆ ಭಾಷೆಗಳ ಸಾಹಿತ್ಯವು ಉಗಮವಾಗಿರುವುದನ್ನು ಪ್ರತ್ಯಕ್ಷವಾಗಿ ಕಾಣಬಹುದಾಗಿದೆ. ಅಂದಮೇಲೆ ಉಳಿದ ಬಂಧಗಳಲ್ಲಿಯೂ ಇದೇ ರೀತಿಯಲ್ಲಿ ಬಹುಭಾಷಾ ಸಾಹಿತ್ಯವು ದೊರೆಯುವುದೆಂಬುದರಲ್ಲಿ ಸಂಶಯವೂ ಇಲ್ಲ.
24 ಜನ ತೀರ್ಥಂಕರರು ತಪಸ್ಸು ಮಾಡಿದ ರಸವೃಕ್ಷಗಳ ಹೆಸರು: ವೃಷಭದೇವ ವಟ ಅಥವಾ ಆಲ, ಅಜಿತ ಸಪ್ತಪರ್ಣ ಅಥವಾ ಏಳೆಲೆ ಬಾಳೆ, ಶಂಭವ ಶಾಲ್ಮಲಿ, ಅಭಿನಂದನ ಸರಳ, ಸುಮತಿ ಪ್ರಿಯಂಗು, ಪದ್ಮಪ್ರಭಾ ಕುಟಕಿ, ಸುಪಾರ್ಶ್ವ ಶಿರೀಷ, ಚಂದ್ರಪ್ರಭಾ ನಾಗ, ಪುಷ್ಪದಂತ ನಾಗಫಣಿ ಅಥವಾ ಅಕ್ಷ, ಶೀತಲ ಧೂಲಿ ಅಥವಾ ಬಿಲವತ, ಶ್ರೇಯಾಂಸ ತುಂಬುರ ಅಥವಾ ಮುತ್ತುಗ, ವಾಸಪೂಜ್ಯ ಪಾಟಲಿ, ವಿಮಲ ನೇರಳೆ, ಅನಂತ ಅಶ್ವತ್ಥ ಅಥವಾ ಅರಳಿ, ಧರ್ಮ ದದಿಪರ್ಣ, ಶಾಂತಿ ನಂದಿ, ಕುಂತು ತಿಲಕ, ಅರ ಬಿಳಿಮಾವು, ಮಲ್ಲಿ ಕಂಕೇಲಿ, ಸುವ್ರತ ಚಂಪಕ ಅಥವಾ ಸಂಪಿಗೆ, ನಮಿ ವಕುಳ, ನೇಮಿ ಮೇಷಶೃಂಗ, ಪಾಶುನಾಥ ದಾರು, ಮಹಾವೀರ ಶಾಲಿ. ಇಂದಿನ ಕನ್ನಡ ವರ್ಣಮಾಲೆಗೂ ಸರ್ವಭಾಷಾಮಯಿ ಭಾಷಾ ಕನ್ನಡ ವರ್ಣಮಾಲೆಗೂ ಇರುವ ಕೆಲವೊಂದು ಬದಲಾವಣೆಗಳು: ಇಂದಿನ ಕನ್ನಡ ವರ್ಣಮಾಲೆಯಲ್ಲಿ 14 ಸ್ವರಾಕ್ಷರಗಳು, 2 ಯೋಗವಾಹಗಳು, 25 ವರ್ಗೀಯ ವ್ಯಂಜನಗಳು, 9 ಅವರ್ಗೀಯ ವ್ಯಂಜನಗಳು ಸೇರಿ ಒಟ್ಟು 50 ಅಕ್ಷರಗಳಿವೆ. ಐ ಹಾಗೂ ಔ ಸ್ವರಗಳಿಗೆ ದೀರ್ಘವಿಲ್ಲ. ಳ ಕಾರವು ಅವರ್ಗೀಯ ವ್ಯಂಜನಗಳ ಗುಂಪಿನಲ್ಲಿ ಸೇರಿದ್ದು ವರ್ಣಮಾಲೆಯ ಕೊನೆಯ ಅಕ್ಷರವಾಗಿದೆ. ಇಂಗ್ಲಿಷ್ ವರ್ಣಮಾಲೆಯ ಎಫ್ ಹಾಗೂ ಝಡ್ ಅಕ್ಷರಗಳ ನಿರೂಪಣೆಗೆ ಬೇರೆ ಸಂಕೇತಗಳನ್ನು ಬಳಸಬೇಕು. ಬರೆಯುವಾಗ ಪೂರ್ಣಾಕ್ಷರ ಹಾಗೂ ಒತ್ತಕ್ಷರಗಳ ಬಳಕೆಯು ರೂಢಿಯಲ್ಲಿದೆ. ಸರ್ವಭಾಷಾಮಯಿ ಭಾಷಾ ಕನ್ನಡ ವರ್ಣಮಾಲೆಗೂ ಇಂದಿನ ಕನ್ನಡ ವರ್ಣಮಾಲೆಗೂ ಇರುವ ಕೆಲವೊಂದು ಬದಲಾವಣೆಗಳು: ಸರ್ವಭಾಷಾಮಯಿ ಭಾಷಾ ಕನ್ನಡ ವರ್ಣಮಾಲೆಯಲ್ಲಿ 27 ಸ್ವರಾಕ್ಷರಗಳು, 4 ಯೋಗವಾಹಗಳು, 25 ವರ್ಗೀಯ ವ್ಯಂಜನಗಳು, 8 ಅವರ್ಗೀಯ ವ್ಯಂಜನಗಳು ಸೇರಿ ಒಟ್ಟು 64 ಅಕ್ಷರಗಳು. ಸ್ವರಾಕ್ಷರಗಳಲ್ಲಿ ಹ್ರಸ್ವ, ದೀರ್ಘ, ಪ್ಲುತ ಎಂದು 3 ವಿಧಗಳು. ಐ ಹಾಗೂ ಔ ಸ್ವರಗಳಿಗೂ ದೀರ್ಘ ಪ್ಲುತಗಳುಂಟು. ಳ ಕಾರವು ಸ್ವರಾಕ್ಷರಗಳ ಗುಂಪಿನಲ್ಲಿ ಸೇರಿದೆ. ಹಕಾರವು ವರ್ಣಮಾಲೆಯ ಕೊನೆಯ ಅಕ್ಷರ. ಇಂಗ್ಲಿಷ್ ವರ್ಣಮಾಲೆಯ ಎಫ್ ಮತ್ತು ಝಡ್ ಅಕ್ಷರಗಳ ನಿರೂಪಣೆಗೆ ಸ್ವತಂತ್ರ ಸಂಕೇತಗಳಿವೆ. ಬರವಣಿಗೆಯಲ್ಲಿ ಪೂರ್ಣಾಕ್ಷರ ಹಾಗೂ ಒತ್ತಕ್ಷರಗಳ ಬಳಕೆ ಇಲ್ಲ.